ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುಧೀರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಾವೆಲ್ಲ ಒಂದು ವಚನವನ್ನು ಕೇಳಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅನ್ನೋ ಒಂದು ವಚನದಲ್ಲಿ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ಅಂದರೆ ನಮ್ಮ ಮಾತನ್ನು ದೇವರು ಒಪ್ಪಿಕೊಳ್ಳುವ ರೀತಿಯಲ್ಲಿ ನಮ್ಮ ಮಾತು ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಯಾರಿಗೆ ಮಾತಾಡೋಕ್ಕೆ ಬರುತ್ತೆ, ಸಮಯ ಸಂದರ್ಭ, ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಅವನಿಗೆ ಯಾವತ್ತೂ ಸಮಾಜದಲ್ಲಿ ಯಾವುದೇ ರೀತಿ ಒಂದು ವೈಮನಸ್ಯ ಮುನಿಸು ಬೇರೆಯವರ ಜೊತೆ ಬರೋದಿಲ್ಲ. ಮಾತೇ ಮುತ್ತು ಮಾತೇ ಮೃತ್ಯು ಅಂತಾರೆ. ಮಾತು ಇಷ್ಟು ಚೆನ್ನಾಗಿರುತ್ತೆ, ಮಾತು ಹೆಚ್ಚು ಕಮ್ಮಿ ಆದರೆ ಅದರಿಂದ ತೊಂದರೆಗಳು ಆಗುತ್ತೆ, ಮೃತ್ಯು ಬರಬಹುದು, ಬೇರೆಯವ್ರಿಗೆ ಬರಬಹುದು ಅಥವಾ ಅವರಿಗೆ ಬರಬಹುದು. ಈ ರೀತಿ ಬಹಳಷ್ಟು ಗಾದೆ ಮಾತುಗಳು ವಚನಗಳ ಮುಖಾಂತರ ಅಥವಾ ಒಂದು ಹಾಡುಗಳ ಮುಖಾಂತರ ದಾಸ ಸಾಹಿತ್ಯದಲ್ಲೂ ನಾವು ನೋಡ್ತೀವಿ. ಬೇಕಾದಷ್ಟು ಮಾತಿನ ಬಗ್ಗೆ ನಮಗೆ ಒಂದು ಗಮನ ಇರಲಿ ಅಂತ ಹೇಳ್ತಾರೆ. ಸಮ್ಮ ವಾಚ ಅಂಥೇಳಿ ಬುದ್ಧನ ಸಹ ಅದನ್ನೇ ಹೇಳೋದು. ಅಂದರೆ ನಾನು ಆಡುವ ಮಾತು ಯಾವ ಥರ ಇರಬೇಕು ಅಂದರೆ ಅರಿವಿರಬೇಕು ನನಗೆ. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಬಾರ್ದು, ಮಾತಾಡಿದರೆ ತೂಕ ಹಾಕಿ ಮಾತಾಡಿದ ಥರ ಇರಬೇಕು, ಮುತ್ತು ಜೋಡಿಸಿದ ಹಾಗಿರಬೇಕು, ಅರ್ಥ ಇರಬೇಕು. ಹಾಗಾದಾಗ ಮಾತ್ರ ನಾವು ನೆಮ್ಮದಿಯಿಂದ ಇರಲು ಸಾಧ್ಯ. ಸಮಾಜದಲ್ಲಿ, ಕುಟುಂಬದಲ್ಲಿ ಜಗಳಗಳಾಗಿರ್ಬೋದು, ಸಮಾಜದಲ್ಲಿ ನೆಂಟರಿಷ್ಟರು, ಬಂಧು ಮಿತ್ರರು, ಸ್ನೇಹಿತರು, ಇವರುಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ನಮಗೆ ಬೇಕು. ನಮ್ಮ ಒತ್ತಡ ಕಡಿಮೆ ಆಗಬೇಕು. ನಮಗೆ ಬೇರೆ ರೀತಿಯ ತೊಂದರೆಗಳು, ಆರೋಗ್ಯದ್ದು, ಅದು ಹೃದಯದ ಕಾಯಿಲೆ, ಬೇರೆ ಏನು ರಕ್ತದೊತ್ತಡ ಅಥವಾ ಒತ್ತಡ ಜಾಸ್ತಿ ಆಗುತ್ತೆ ನೋಡಿ, ಸ್ಟ್ರೆಸ್ಸಿಂದ ಬೇಕಾದಷ್ಟು ತೊಂದರೆ, ಇವೆಲ್ಲ ಆಗಬಾರ್ದು. ಒಳ್ಳೆ ಲೀಡರ್ ಆಗಿರಬೇಕು ನಾನು, ಸಮಾಜದ ಮುಖಿಯಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆಯಬೇಕು ಅಂದಾಗ, ನಮ್ಮ ಮಾತಿನ ಮೇಲೆ ನಮಗೆ ಹಿಡಿತ ಇದ್ದಾಗ ಮಾತ್ರ ಇದೆಲ್ಲ ಸಾಧ್ಯ. ಹಾಗಾದರೆ ಅದನ್ನು ನಾವು ಏನಂತ ಅನ್ಬೋದು ಅಂತಂದರೆ, ನ್ಯೂರೋ ಸೈನ್ಸ್ ಪ್ರಕಾರ ಮೈಂಡ್ಫುಲ್ ಸ್ಪೀಚ್ ಅಂತ ಕರೀತಾರೆ. ಬುದ್ಧ ಸಮ್ಮವಾಚ ಅಂತ ಅದನ್ನು ಕರೆದ್ರು. ಅಂದರೆ ಬೇರೆ ಬೇರೆಯವರು ಬೇರೆ ಬೇರೆ ಥರ ಅದನ್ನು ಎಲ್ಲ ಹೇಳುವುದು ಒಂದೇ ಅರ್ಥ. ಆದರೆ ಇತ್ತೀಚಿನ ದಿನದಲ್ಲಿ ನ್ಯೂರೋ ಸೈನ್ಸ್ ಪ್ರಕಾರ ಇದನ್ನು ಮೈಂಡ್ಫುಲ್ ಸ್ಪೀಚ್ ಅಂದರೆ ನಾನು ಮಾತಾಡಬೇಕಾದ್ರೆ ಅದರ ಕಡೆ ನನಗೆ ಗಮನವಿರಬೇಕು ಅನ್ನುವುದು ಮೈಂಡ್ಫುಲ್ ಸ್ಪೀಚ್. ಹಾಗಾದರೆ ನಮ್ಮ ಮಾತು ಹೇಗಿರಬೇಕು ಅಂತ ನಾವು ನೋಡೋದಾದರೆ, ಕೆಲವು ಬರೀ 4 ವಾಕ್ಯಗಳನ್ನು ನಾವು ಮಾತಾಡಬೇಕಾದ್ರೆ ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ನಾವೊಬ್ಬ ಅದ್ಭುತ ವ್ಯಕ್ತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಎಷ್ಟೋ ಕುಟುಂಬದಲ್ಲಿ ನೋಡಿರ್ತೀವಿ ನಾವು, ಅತ್ತೆ ಸೊಸೆಯ ಮಧ್ಯ ಭಿನ್ನಾಭಿಪ್ರಾಯಗಳಿರುತ್ತೆ. ತಾಯಿ ಮಗನ ಮಧ್ಯ, ಅತ್ತೆ ಸೊಸೆ, ಅಣ್ಣ ತಮ್ಮಂದಿರು, ನೆಂಟರಿಷ್ಟರು ಬೇಕಾದಷ್ಟು ಮಾಡ್ತಾರೆ. ಅವರೆಲ್ಲ ಅನ್ಕೊಂತಾರೆ ನಾವು ತುಂಬ ಚೆನ್ನಾಗಿದ್ವು, ಮೊದಲು ಅತ್ತೆ ಸೊಸೆ ನಾವು ತುಂಬ ಚೆನ್ನಾಗಿದ್ವು, ಆದರೆ ನಮ್ಮ ಮೇಲೆ ಯಾರೋ ಕಣ್ಣು ಹಾಕಿದ್ರು, ನಮಗೆ ದೃಷ್ಟಿ ಆಯಿತು, ಅದಕ್ಕೆ ನಮಗೆ ಈ ಥರ ವೈಮನಸ್ಯ ಉಂಟಾಗ್ತಾ ಇದೆ, ನಮ್ಮ ಮನೆ ಮೇಲೆ ಯಾರೋ ಕೆಟ್ಟ ದೃಷ್ಟಿ ಬಿದ್ದಿದೆ, ನಮಗೆ ಮಾಟ ಮಾಡಿಸಿದ್ದಾರೆ, ಹಾಗಾಗಿ ನಾವು ಅದನ್ನು ತೆಗೆಸೋಣ, ₹1000 ಖರ್ಚು ಮಾಡ್ತಾರೆ. ಇಲ್ಲ, ನಮ್ಮ ಮನೇಲಿ ಏನೋ ಆಗಿದೆ, ಮೊದಲು ತುಂಬ ಚೆನ್ನಾಗಿದ್ವು ನಾವು, ಆದರೆ ಇವಾಗ ನಮಗೆ ಬೇಸರ, ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ. ಏನಕ್ಕೆ ಇದು ಕಾರಣ? ನಾವು ಯಾವುದೋ ಒಂದು ಪೂಜೆ ಮಾಡಿಲ್ಲ, ಹಾಗಾಗಿ ಒಂದು ಹೋಮ ಮಾಡೋಣ. ಇಲ್ಲಿ ಹೋಮ ಮಾಡಿದರೆ, ದೇವಸ್ಥಾನಕ್ಕೆ ಹೋದರೆ ಅಥವಾ ಮಾಟ ಮಂತ್ರ ಅಂತೇಳಿ ಅದನ್ನು ತೆಗೆಸಿ ನೀವು ಏನೇ ಮಾಡಿದ್ರು, ಕೆಲವೊಂದು ವಿಚಾರಗಳು ನ್ಯೂರೋ ಸೈನ್ಸ್ ಪ್ರಕಾರ ಅದನ್ನು ಅರಿಯದ ಹೊರತು ಖಂಡಿತವಾಗಿಯೂ ಏನೇ ಮಾಡಿದ್ರೂ, ಆ ದೇವರೇ ಪ್ರತ್ಯಕ್ಷ ಆದ್ರೂ ಸಹ ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ. ಕಾರಣ ನಮ್ಮ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ನಾವು ಯಾವ ರೀತಿ ಇರಬೇಕು ಅನ್ನುವುದನ್ನು ತಿಳಿಯದ ಹೊರತು ಖಂಡಿತವಾಗಲೂ ಇದು ಸಾಧ್ಯವಿಲ್ಲ. ಇದನ್ನು ವೈಜ್ಞಾನಿಕವಾಗಿ ಬಹಳ ಎಲ್ಲ ಒಂದು ಸಂಶೋಧನೆಗಳ ಆಧಾರದ ಮೇಲೆ ಮನುಷ್ಯನ ಮಾತು ಯಾವ ರೀತಿ ಇರಬೇಕು ಸಮಾಜದಲ್ಲಿ ಅನ್ನುವುದನ್ನು ನಾವು ತಿಳ್ಕೊಳ್ಳೋದಾದರೆ, ಇದೊಂದು ಮಂತ್ರ ಅಂತಲೇ ಅನ್ಬೋದು. ಬೇಕಾದಷ್ಟು ಮಂತ್ರಗಳನ್ನು ನಾವೆಲ್ಲ ಬಳಕೆ ಮಾಡಿ ಮ್ಯಾಜಿಕ್ ಮಾಡ್ತೀವಿ. ಇದು ಒಂದು ಮ್ಯಾಜಿಕ್ ಥರ ಅಂತಲೇ ಅನ್ಕೋಬಹುದು. 4 ವಾಕ್ಯಗಳನ್ನು ನಾವು ಸದಾ ಗಮನದಲ್ಲಿ ಇಟ್ಕೊಂಡ್ರೆ, ಇದನ್ನು ಒಬ್ಬರೇ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ, ಆ ಕುಟುಂಬದಲ್ಲಿ ಎಲ್ಲರೂ ಸ್ವಲ್ಪ ಮಾಡಿದ್ರೆ ಅದರ ಒಂದು ರಿಸಲ್ಟ್ ಬರುತ್ತೆ. ಕಾರಣ ಒಂದು ಸೈಡ್ ಯಾವತ್ತೂ ಆದರೆ ಅದರಿಂದ ಒಂದಷ್ಟು ಅನುಕೂಲ ಆಗ್ಬೋದು, ಆದರೆ ಸಂಪೂರ್ಣವಾಗಿ ನಮಗೆ ಅದರ ಫಲ ಸಿಕ್ಕಬೇಕು ಅನ್ನೋದಾದರೆ ಎಲ್ಲರೂ ಒಂದು ಸ್ವಲ್ಪನಾರು ಇದನ್ನು ಅನುಸರಿಸಬೇಕು. ಮೊದಲನೇದಾಗಿ, ನಾನು ಮಾತನಾಡುವ ಮಾತು ಸತ್ಯನ, ಅಂದರೆ ನಾನು ನೋಡಿದ್ದೀನಿ, ಅದೇನೋ ಒಂದು ನೋಡಿದ್ದೀನಿ, ಅದು ಸತ್ಯನ ಅಲ್ಲವಾ, ಮಿಥ್ಯನ ಸತ್ಯನ ಅಂತ ತಿಳಿದುಕೊಂಡು ಮಾತನಾಡುವುದು. ಅದಕ್ಕೆ ಹೇಳ್ತಾರೆ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸು. ಕಣ್ಣಿಗೆ ಕಾಣ್ತಾ ಇದೆ, ನೋಡ್ತಾ ಇದ್ದೀನಿ,
ಆದರೆ ಪ್ರಮಾಣ ಮಾಡದ ಹೊರತು, ಪ್ರಮಾಣಿಸದ ಹೊರತು ಅಲ್ಲಿರುವ ಸತ್ಯನೇ ಬೇರೆಯಾಗಿರುತ್ತೆ. ಹಾಗಾಗಿ ಸತ್ಯವನ್ನು ಹುಡುಕ್ಬೇಕಲ್ಲಿ ನಾವು. ನಾನೇನೋ ನೋಡ್ತಾ ಇದ್ದೀನಿ, ಅದು ಸತ್ಯನ ಅಲ್ವಾ, ಅದು ಆ ಪರಿಸ್ಥಿತಿ ಏನು, ಆ ವ್ಯಕ್ತಿಯ ಪರಿಸ್ಥಿತಿ ಏನು ಅನ್ನುವುದನ್ನು ಅನಲೈಸ್ ಮಾಡೋದಿದೆಯಲ್ಲ, ಅದು ಮೊದಲನೇ ಪಾಯಿಂಟು, ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಸಂದರ್ಭದಲ್ಲಿ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ, ನೋಡಿದ್ದೆಲ್ಲ ಸತ್ಯ ಅಲ್ಲ, ಅದರ ಹಿಂದೆನೇ ಬೇರೆ ಒಂದಿರುತ್ತೆ. ನಮಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಏನೋ ಒಂದು ನೋಡ್ತೀವಿ. ನಮ್ಮ ಮೆದುಳಿನ ಒಂದು ತಂತ್ರ ಏನಂದರೆ, ನಮಗೇನು ಸಿಕ್ಕುತ್ತೆ ಅದನ್ನು ತನ್ನದೇ ಆದ ರೀತಿಯಲ್ಲಿ ಕತೆ ಕಟ್ಟಿಬಿಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ಆಕಾಶನ ನೋಡಿ. ನಾನು ಹೇಳ್ತೀನಿ, ಆಕಾಶದಲ್ಲಿ ಒಂದು ಬಸವ ಕಾಣ್ತಾ ಇದೆ, ಬಸವನ ಥರ ಕಾಣ್ತಾ ಇದೆ ಅಂತ ನಾನು ಆ ಥರ ಹೇಳಿದಾಗ ನಿಮ್ಗೆ ಅದೇ ಥರ ಕಾಣುತ್ತೆ. ನನ್ನ ಆಕಾಶದಲ್ಲಿ ಈಶ್ವರ ಲಿಂಗ ಥರ ಕಾಣ್ತಾ ಇದೆ ಅಂದರೆ ಲಿಂಗ ಥರ ಕಾಣುತ್ತೆ. ಅಂದರೆ ನಮ್ಮ ಮನಸ್ಸು ಯಾವ ಥರ ಅಂತಂದರೆ, ತನಗೆ ಬೇಕಾದನ್ನು ಚಿತ್ರೀಕರಣ ಮಾಡಿ, ಸೃಷ್ಟಿ ಮಾಡಿ, ಕತೆ ಕಟ್ಟಿ, ಜೋಡಣೆ ಮಾಡುವಂಥ ಶಕ್ತಿ ನಮ್ಮ ಮೆದುಳಿಗಿದೆ. ಅದು ಒಂದು ತಪ್ಪನ್ನು ತನ್ನ ಥರ ಅರ್ಥೈಸಿಕೊಂಡ್ರೆ ಅದಕ್ಕೆ ಪೂರಕವಾಗಿ ಎಲ್ಲದನ್ನು ಜೋಡಣೆ ಮಾಡಿ ಒಂದು ಕತೆ ಮಾಡಿಬಿಡುತ್ತದು. ಇದು ಈ ವ್ಯಕ್ತಿ, ನಾನು ನೋಡಿದ್ದೀನಿ, ಇವನು ಈ ಥರ ಅಂದರೆ ಅವನು ಅದೇ ಥರ ಅನ್ನುವ ಥರ ಮನಸ್ಸಿಗೆ ಒಂದು ದೃಢವಾಗಿ ಒಂದು ಕಲ್ಪನೆಯನ್ನು ನೀಡುವಂಥದ್ರಿಂದ, ಅತ್ತೆ ಅಂದರೆ ಅತ್ತೆ ಇದೇ ಥರನೇ ಮಾಡೋದು, ಅತ್ತೆ ನನಗೆ ಕೆಡಕೆ ಮಾಡುವುದು ಅಂತ ಸೊಸೆ ಮನಸ್ಸಿಗೆ ಬಂದರೆ ಏನೇ ಅತ್ತೆ ಮಾಡಿದ್ರು ಅದನ್ನು ಒಂದು ತನಗೆ ಕೆಟ್ಟದು ಅಂತಲೇ ಆಕೆ ತಿಳ್ಕೊಳ್ಳುವಂಥದ್ದು. ಅಂದರೆ ನಮ್ಮ ಮನಸ್ಸಿನ ಅಥವಾ ಮೆದುಳಿನ ಒಂದು ಅದು ವೀಕ್ನೆಸ್ ಅಂತಲೇ ಅನ್ಬೋದು. ತನಗಿಷ್ಟದಂಗೆ ಕತೆ ಕಟ್ಟುವುದು ಅದರ ಕೆಲಸ ಅನ್ಬೋದು. ಅದರಲ್ಲೂ ಮುಖ್ಯವಾಗಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಇದೆಯಲ್ಲ, ಅದರಿಂದನೇ ಜಗತ್ತಿನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರೋದು. ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಬಳಕೆ ಮಾಡ್ತಿಲ್ಲ. ಸಾಧಕರು ಅದನ್ನು ಬಹಳ ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ಒಳಗೆ ಹೊಕ್ಕು, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಏನು ಮಾಡಬೇಕು, ಈ ಥರದ ಆಲೋಚನೆಯಿಂದ ತಮ್ಮನ್ನು ತಾವು ಶುದ್ಧ ಮಾಡ್ಕೊತಾರೆ. ಆದರೆ ಜನಸಾಮಾನ್ಯರು ಅಂದವರು ಅದೇ ಡಿಫಾಲ್ಟ್ ಮೋಡ್ ನೆಟ್ವರ್ಕನ್ನು ಬಹಳ ಕೆಟ್ಟದಾಗಿ ಬಳಕೆ ಮಾಡಿಕೊಂಡು ವಿನಾಶದತ್ತ ನಡೀತಿರೋದು. ಎಲ್ಲ ಕುಟುಂಬದಲ್ಲೂ ಇದೇ ಸಮಸ್ಯೆ, ಎಲ್ಲರಿಗೂ ಅದೇ ಈಗೋ ಪ್ರಾಬ್ಲಮ್ಮು. ಯಾರಿಗೂ ಸರಿಯಾದ ರೀತಿಯಲ್ಲಿ ಆ ಒಂದು ಘಟನೆಗಳನ್ನು ಅನಲೈಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಕಾರಣ ಡಿಫಾಲ್ಟ್ ಮೋಡ್ ನೆಟ್ವರ್ಕು, ಮತ್ತು ಅವರು ಸತ್ಯಾಸತ್ಯತೆಯನ್ನು ನೋಡುವಂತಹ ವ್ಯವಧಾನದಿಂದ ನೋಡುವಂತಹ ಒಂದು ಮನಸ್ಥಿತಿ ಇಲ್ಲದೆ ಇರೋದು. ಅದು ಮೊದಲನೇದು. ಸತ್ಯವೇ ಅಂತ ನಾವು ಕ್ವೆಶ್ಚನ್ ಮಾಡಬೇಕು. ಎರಡನೇದು, ನಾನು ಆಡುವ ಮಾತು ಹಿತಕರವೇ. ಈಗ ನಾನು ಏನೋ ಒಂದು ಮಾತಾಡಿದ್ರೆ ಎದುರುಗಡೆ ಇರುವ ವ್ಯಕ್ತಿಗೆ ಅದು ಯಾವ ರೀತಿ ಪರಿಣಾಮ ಅವನ ಮೇಲೆ ಬೀರುತ್ತೆ ಅನ್ನೋದನ್ನು ನಾನು ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಆ ಥರ ಯೋಚನೆ ಮಾಡಬೇಕು ಅಂದರೆ ನನ್ನ ಮೆದುಳಿನ ಕೆಲವು ಭಾಗ ಆ್ಯಕ್ಟಿವೇಟ್ ಆಗಬೇಕು. ಇನ್ಸುಲಾ ಭಾಗ ಆ್ಯಕ್ಟಿವೇಟ್ ಆಗಿದ್ದರೆ ನನಗೆ ಖಂಡಿತವಾಗ್ಲೂ ನಾನು ಹೇಳುವ ಮಾತು ಅವನಿಗೆ ಹರ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಹಾಗಾಗಿ ಅದು ನಾನು ಮಾತನಾಡುವ ಮಾತು ಹಿತಕರವೇ. ತರ್ಕನೂ ಇರುತ್ತಲ್ಲಿ, ತಪ್ಪಾಗುತ್ತಾ ಇಲ್ವಾ ಏಕೆಂತಂದರೆ ಇಲ್ಲಿ ನಮ್ಮ ಮುಂಭಾಗದ ಮೆದುಳು ಏನಿದೆ, ಪ್ರೀಫ್ರಾಂಟಲ್ ಕಾರ್ಟೆಕ್ಸ್, ಅದರಲ್ಲಿ ಡಾರ್ಸೋಲ್ಯಾಟ್ರಲ್ ಅಂದರೆ ಮೇಲ್ಭಾಗದ ಮತ್ತು ಸೈಡಿಂದು ತರ್ಕ ಮತ್ತು ನಿರ್ಧಾರಗಳನ್ನು ತಿಳಿಸುವಂಥದ್ದು, ಮತ್ತು ವೆಂಟ್ರೋ ಮೀಡಿಯಲ್ ಕೆಳಭಾಗದಲ್ಲಿರುವುದು ಮಧ್ಯಭಾಗದ್ದು, ಅದು ನೈತಿಕತೆ ಅದನ್ನು ಮತ್ತು ಸಮಾಜದ ರೀತಿ ನೀತಿಗಳನ್ನು ನಮಗೆ ತಿಳಿಸುವಂತಹದ್ದು. ಅದೇ ರೀತಿ ಆರ್ಬೈಟೋ ಫ್ರಂಟಲ್ ಮುಂಭಾಗದ್ದು, ಅದು ಒಂದು ಮೌಲ್ಯಗಳನ್ನು ತಿಳಿಸುವಂಥದ್ದು. ಈ ಥರದ್ದು ಮೆದುಳಿನ ಮುಂಭಾಗದ ಮೆದುಳು ಏನಿದೆ, ಅನಲೈಸ್ ಮಾಡುತ್ತೆ, ಯೋಚನೆ ಮಾಡುತ್ತೆ, ಡಿಸೈಡ್ ಮಾಡುತ್ತೆ, ಮತ್ತು ಬಹಳಷ್ಟು ಎಲ್ಲ ಪ್ರಬುದ್ಧತೆ ಅರಿವು ಅಂತಂತೀವಲ್ಲ, ಅದು ಮುಂಭಾಗದ ಮೆದುಳು. ಸಾಮಾನ್ಯವಾಗಿ ಎಲ್ಲ ಮಾತಾಡಬೇಕಾದ್ರೆ ಹಿಂಭಾಗದ ಮೆದುಳನ್ನೇ ಆ್ಯಕ್ಟಿವೇಟ್ ಮಾಡ್ಕೊಂಡು ಮಾತಾಡ್ತಾರೆ. ಎಮೋಷ್ನಲ್ ಬ್ರೈನ್, ಪ್ರಾಣಿ ಮೆದುಳು. ಪ್ರಾಣಿಗೆ ಗೊತ್ತಿರೋದು ಏನು ಅಂತಂದರೆ ಬರೀ ಹೊಡೆದಾಟ, ಬರೀ ಒಂದು ಅಗ್ರೆಸಿವ್ ನೇಚರ್ ಏನಿರುತ್ತೆ ಅದು ಬೇರೆಯವರಿಗೆ ಹರ್ಟ್ ಆಗ್ತಿದೆಯಾ, ಅವನಿಗೆ ನನ್ನ ಮಾತಿಂದ ತೊಂದರೆ ಆಗ್ತಿದೆಯಾ, ಖಂಡಿತ ಯೋಚನೆ ಮಾಡಲ್ಲ. ಹಾಗಾಗಿ ನಮ್ಮ ಸಮಾಜದಲ್ಲಿ ನಾವು ಎಷ್ಟೊಂದು ತೊಂದರೆಗಳನ್ನು ಅನುಭವಿಸ್ತಿರೋದು ಮಾತಿನಿಂದನೇ. ಎರಡನೆಯ ವಾಕ್ಯ, ಇದು ಹಿತಕರವೇ ಅಂತ ಯೋಚನೆ ಮಾಡಬೇಕಾಗುತ್ತೆ. ಮೂರನೆಯದು, ಇದು ಅಗತ್ಯವೇ. ಈ ಸಂದರ್ಭದಲ್ಲಿ ನಾನು ಮಾತಾಡಬೇಕಾ, ನನಗೆ ಸಂಬಂಧಪಟ್ಟಿದ್ದ ಇದು, ಈಗೇನು ಯಾರ್ದೋ ಒಂದು ವಿಚಾರ ಇರುತ್ತೆ, ನಾವು ಮಧ್ಯೆ ಮಾತಾಡ್ತೀವಿ, ಅದು ಹಂಗಾಗಬಾರ್ದಿತ್ತು, ನನಗೆ ಸಂಬಂಧನೇ ಪಡೆದಂಥ ವಿಚಾರ, ಅಲ್ಲಿ ಆ ವ್ಯಕ್ತಿಗಳಿಗೆ ನೋವಾಗುತ್ತದು. ಸಂಬಂಧನೇ ಇಲ್ಲ, ಅದಕ್ಕೂ ಏನೂ ಸಂಬಂಧನೇ ಇಲ್ಲ, ಲಿಂಕೇ ಇಲ್ಲ, ಬಟ್ ಆ ವ್ಯಕ್ತಿಗೂ ಅವರಿಗೂ ಸಂಬಂಧ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಹರ್ಟ್ ಆಗುತ್ತೆ, ನಮ್ಮನ್ನು ದೂರ ಮಾಡ್ತಾ ಬರ್ತಾರೆ. ಇದು ಸತ್ಯವೇ, ಇದು ಹಿತಕರವೇ, ಇದು ಅಗತ್ಯವೇ, ಇದು ಸೂಕ್ತವೇ ಅನ್ನೋದು ನಾಲ್ಕನೇದು. ಈ ಸಮಯ ಸಂದರ್ಭನ ನಾನು ಮಾತಾಡಬೇಕು. ಯಾವುದೋ ಒಂದು ಸಾವಿನ ಮನೆ, ಅಲ್ಲಿ ಆಸ್ತಿ ಭಾಗ ಮಾಡ್ಕೊಳ್ಳೋಕ್ಕೆ ಮಾತಾಡೋ ಅಂಥದ್ದು ಸೂಕ್ತ ಅಲ್ಲ ಅದು. ಏಕೆಂದರೆ ಎಲ್ಲ ಕಾರ್ಯ ಮುಗಿದ ಮೇಲೆ ಕೂತ್ಕೊಂಡು ಸಮಾಧಾನದಿಂದ ಸಾವಕಾಶದಿಂದ ಮಾತಾಡುವಂಥದ್ದು. ಅವ್ರು ವಿಲ್ ಮಾಡಿದ್ದಾರಾ, ಮತ್ತೊಂದ ಮಗದೊಂದ, ಆದರೆ ಆ ದೇಹ ಅಲ್ಲೇ ಇರುತ್ತೆ,
ಅಲ್ಲೇ ಆಸ್ತಿ ಬಗ್ಗೆ ಮಾತಾಡಿಕೊಂಡು ಮಾಡಬೇಕಾದ ಕೆಲಸಗಳನ್ನು ಸರಿಯಾಗಿ ಮಾಡದೇ ಇರೋಂಥದ್ದು. ಅಂದರೆ ಇದು ಒಂದು ಉದಾಹರಣೆ ನಾನು ಹೇಳ್ತಾ ಇರೋದು. ಇದು ಸೂಕ್ತವೇ? ಯಾರದೋ ಮನೆಗೆ ಹೋಗಿರ್ತೀವಿ, ಅವ್ರು ನಮಗೇನೋ ಒಂದು ಅಂದಿರ್ತಾರೆ, ಏನೋ ಒಂದು ಆಗಿರುತ್ತೆ, ಅವ್ರ ಮನೇಲಿ ಏನೋ ಒಂದು ಫಂಕ್ಷನ್ ಇರುತ್ತೆ, ಅಲ್ಲಿ ಆ ಮಾತನ್ನು ಕೇಳೋಂಥ ಅಗತ್ಯ ಇರೋದಿಲ್ಲ. ಕಾರಣ ಏನಂತಂದರೆ, ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ಆ ವಿಚಾರವನ್ನು ಕೆದಕಿದ್ರೆ ಖಂಡಿತವಾಗ್ಲೂ ಇಬ್ರಿಗೂ ಒಂದು ಬೇಜಾರಾಗುವಂಥ, ಅಂದರೆ ಅಗತ್ಯವೇ ಮತ್ತು ಸೂಕ್ತವೇ ಅನ್ನೋದು 4 ಈ ವಾಕ್ಯಗಳನ್ನು ನಾವೇನಾದರೂ ಗಮನದಲ್ಲಿಟ್ಕೊಂಡು ಮಾತಾಡಿದ್ರೆ ಲಿಂಗ ಮೆಚ್ಚಿ ಅಹುದಹುದೇನ ಬೇಕು ಅಂತ ಬಸವಣ್ಣ ಹೇಳ್ತಾರಲ್ಲ, ಆ ಭಗವಂತನೇ ಅದನ್ನು ಮೆಚ್ತಾನೆ. ಕಾರಣ ನಮ್ಮ ಮಾತಿನಲ್ಲಿ ನಮಗೆ ಹಿಡಿತಾ ಇರುತ್ತೆ, ನಾವು ಇನ್ನೊಬ್ಬರಿಗೆ ನೋವು ಮಾಡ್ತಿಲ್ಲ ಅನ್ನೋದು, ಮಾಡಬಾರ್ದು ಅನ್ನೋ ಪರಿಜ್ಞಾನ ಇರುತ್ತೆ. ಆಮೇಲೆ ಇದು ಅಗತ್ಯನಾ, ಬೇಕಾ ಇದು ನನಗೆ ಅಂತಲೂ ನಾವು ಯೋಚನೆ ಮಾಡ್ಬೋದು. ಮತ್ತು ಈ ಸಂದರ್ಭಕ್ಕೆ ಸೂಕ್ತನಾ ಅಂತ ಇಷ್ಟೆಲ್ಲ ಮಾಡಬೇಕಾದ್ರೆ ಏನಾಗುತ್ತೆ, ಇದು ಒಂದು ಪಾಸ್ ಕೊಟ್ಟು ಮಾಡೋ ಅಂಥದ್ದು. ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ. ಇಲ್ಲಿ ಒಂದು 5 ಸೆಕೆಂಡ್ಗಳು ನಾವು ನಿಲ್ಲಿಸಿ ಮಾತಾಡಿದಾಗ ಏನಾಗುತ್ತೆ, ಅದು ಆ್ಯಕ್ಟಿವೇಟ್ ಆಗಿ ಅದು ಹೇಳುತ್ತೆ, ಇಲ್ಲ ಇದು ನೀನು ಮಾಡ್ತಿರೋ ತಪ್ಪು, ಏನಕ್ಕೆ ಬೇಕು ನಿನಗೆ, ನೀನು ಯಾಕೆ ಮಾತಾಡಬೇಕು, ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂದು ತಿಳಿಸುತ್ತೆ. ಜೊತೆಯಲ್ಲಿ ಯಾವ ವ್ಯಕ್ತಿ ಮೈಂಡ್ಫುಲ್ ಮೆಡಿಟೇಷನ್ ಮಾಡ್ತಾನೆ, ದಿನ ಮೆಡಿಟೇಷನ್ ಮಾಡ್ತಾನೆ, ಉಸಿರನ್ನು ಗಮನಿಸೋವಂಥದ್ದು ಯಾವುದೇ ರೀತಿ ಮೆಡಿಟೇಷನ್, ಅವನಿಗೆ ಮುಂಭಾಗದ ಮೆದುಳು ಜಾಗೃತ ಆಗಿರೋದ್ರಿಂದ ನಾನು ಮಾತಾಡಬೇಕಾ ಬೇಡವಾ, ಅವಶ್ಯಕತೆ ಇದೆಯಾ ಇಲ್ವಾ, ಹಿತವಾಗಿದೆಯಾ ಇಲ್ವಾ, ಇದೆಲ್ಲದನ್ನು ಆತ ಆಲೋಚನೆ ಮಾಡ್ತಾನೆ. ಮತ್ತು ಬಹಳ ಮುಖ್ಯವಾಗಿ ಕೇಳುವುದು. ಯಾವುದೇ ಒಬ್ಬ ವ್ಯಕ್ತಿ ಮಾತಾಡಬೇಕಾದ್ರೆ ಸಂಪೂರ್ಣವಾಗಿ ಆಲಿಸ್ಬೇಕು. ಅವನು ಅರ್ಧ ವಿಚಾರ ಹೇಳಿರ್ತಾನೆ, ನಾವು ರಿಯಾಕ್ಟ್ ಮಾಡ್ತೀವಿ. ಅವನು ಸಂಪೂರ್ಣವಾಗಿ ಹೇಳೇ ಇರೋದಿಲ್ಲ, ಅವನು ಹೇಳಬೇಕಾಗಿರೋದೇ ಬೇರೆ ಇರುತ್ತೆ, ಅದಕ್ಕೆ ಮೊದಲೇ ನಾವು ರಿಯಾಕ್ಟ್ ಮಾಡೋವಂಥದ್ದು. ಇದೂ ಸಹ ನಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೆ. ಸಂಪೂರ್ಣವಾಗಿ ಕೇಳುವುದು, ಸಾವಧಾನದಿಂದ ಕೇಳುವುದು ಸಹ ಇಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಬಹುದು. ಇದೆಲ್ಲ ನಾವು ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ನಮ್ಮ ಹಿಂಭಾಗದ ಪ್ರಾಣಿ ಮೆದುಳು ಅಥವಾ ಭಾವನಾತ್ಮಕ ಮೆದುಳು ಇದೆಯಲ್ಲ, ಅದು ಶಾಂತವಾಗ್ತಾ ಬರುತ್ತೆ. ನಾವು ಮುಂಭಾಗಕ್ಕೆ ಶಿಫ್ಟ್ ಆಗ್ತೀವಿ. ಆವಾಗ ಶಿಫ್ಟ್ ಆದಾಗ ನಮಗೆ ಒಂದು ಕ್ಲಾರಿಟಿ ಇರುತ್ತೆ, ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು. ಮತ್ತು ಮಾತನಾಡುವ ಮೊದಲು ಅದರ ಎಫೆಕ್ಟ್ನ ನೋಡ್ಕೊಂಡು ಮಾತಾಡಬೇಕು. ಅಂದರೆ ನಾನು ಈ ಥರ ಮಾತಾಡಿದ್ರೆ ಈ ಥರ ಕಡೆಯಿಂದ ಆನ್ಸರ್ ಬರಬಹುದು, ನಾನೊಂದು ಬೈದರೆ ನ್ಯಾಚುರಲ್ ಆಗಿ ನಾನು ವಾಪಸ್ ಬಂದೇ ಬರುತ್ತೆ. ಹಾಗಾಗಿ ನಾನು ಮಾತನಾಡೋಕ್ಕೆ ಮೊದಲು ನಾನು ಯಾವ ರೀತಿ ಎಮೋಷನ್ಸ್ ಎಷ್ಟೇ ಇರ್ಬೋದು, ಕೋಪ ಇರ್ಬೋದು, ಎಲ್ಲ ಇರ್ಬೋದು, ತಡಿಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾವು ಒಂದು ದೀರ್ಘವಾದ ಉಸಿರು ತಗೊಂಡು ಬಿಟ್ಟಾಗ ಏನಾಗುತ್ತೆ, ಕೋಪ ಕಡಿಮೆ ಆಗುತ್ತೆ. ನಮ್ಮ ಮಾತನಾಡುವ ಮಾತಿನಲ್ಲಿ ಯಾವುದೇ ರೀತಿಯ ಭಾವನೆಗಳಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ, ನಾನು ಮಾತನಾಡುವ ಮೊದಲು ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ನನಗೆ ಕೋಪ ಬಂದಿದೆಯಾ ಆ ವ್ಯಕ್ತಿ ಮೇಲೆ, ಮಾತಾಡಬಾರ್ದು. ನನಗೆ ಅಸೂಯೆ ಆಗ್ತಾ ಇದೆಯಾ ಅವ್ನು ನೋಡಿ, ಮಾತಾಡಬಾರ್ದು. ನನಗೆ ನೋವು ಆಗ್ತಾ ಇದೆಯಾ, ಮಾತಾಡಬಾರ್ದು. ಕಾರಣ ನಮ್ಮ ಮಾತಿನಲ್ಲಿ ನಮಗಾಗಿರುವ ಭಾವನೆಗಳೆಲ್ಲ ವ್ಯಕ್ತ ಆಗೋಗುತ್ತೆ. ನನಗೆ ಕೋಪ ಬಂದಿದ್ರೆ ಖಂಡಿತವಾಗ್ಲೂ ಆ ಕೋಪವನ್ನು ತೀರಿಸ್ತೀನಿ. ಅಸೂಯೆ ಇದ್ದರೆ ಖಂಡಿತವಾಗ್ಲೂ ನಮ್ಮ ಮಾತು ಹರಿತವಾಗಿರುತ್ತೆ, ಚುಚ್ಚುವಂತಿರುತ್ತೆ, ನೋವಾಗುವಂತಿರುತ್ತೆ. ನೋವಿದ್ದರೆ ಆ ನೋವು ಸಹ ಆ ವ್ಯಕ್ತಿ ಮೇಲೆ ಪರಿಣಾಮ, ಅವರಿಗೆ ಸಂಬಂಧನೇ ಇಲ್ಲದೆ ಇರ್ಬೋದು, ನಮಗೆ ಗೊತ್ತಿಲ್ಲದಲೇ ಅವ್ರು ಏನೂ ತಪ್ಪೇ ಇಲ್ಲದೆ ಇರ್ಬೋದು, ನಾವು ನೋವು ಮಾಡಿದಾಗ ಆಗುತ್ತೆ. ಹಾಗಾಗಿ ಇದೆಲ್ಲ ಆದಾಗ ಏನಾಗುತ್ತೆ, ನಮ್ಮ ಒಂದು ಪ್ರಜ್ಞೆಯಿಂದ ನಾವು ಮಾತಾಡಿದಾಗ ಡೋಪಮೈನ್ ರಿವಾರ್ಡಿಂಗ್ ಹಾರ್ಮೋನು ಅದು ರಿಲೀಸ್ ಆಗುತ್ತೆ, ಸಂತೋಷ ನೀಡುತ್ತೆ. ಆಕ್ಸಿಟೋಸಿನ್ ಇನ್ನೂ ಒಂಥರ ನಮ್ಮ ಮಧ್ಯೆ ಒಂದು ಬಾಂಡಿಂಗ್ ಚೆನ್ನಾಗಾಗುತ್ತೆ, ಸಾಂತ್ವನ ನೀಡ್ತೀವಿ ನಾವು, ಬಾಂಡಿಂಗ್ ಚೆನ್ನಾಗಾಗುತ್ತೆ. ಅದನ್ನೇ ಸಾಂತ್ವನದ ನುಡಿ ಅಂತ ನಾವು ಅನ್ನೋದು. ಯಾವ ವ್ಯಕ್ತಿಗೆ ಈ ಥರ ಒಬ್ಬ ವ್ಯಕ್ತಿ ಸಾಂತ್ವನದ ನುಡಿ ಕೊಡ್ತಾನೆ, ಎಂಥ ದೊಡ್ಡ ಸಮಸ್ಯೆ ಆದರೂ ಆತ ಅದು ಬಹಳ ಸುಲಭವಾಗಿ ಅದರಿಂದ ಹೊರಬರುವ ಸಾಧ್ಯತೆ ಇದೆ. ಇತ್ತೀಚಿನ ದಿನದಲ್ಲಿ ಆ ಥರದ ಸಾಂತ್ವನದ ನುಡಿ, ಒಳ್ಳೆಯ ಮಾತುಗಳನ್ನು ಹೇಳುವಂಥ ವ್ಯಕ್ತಿಗಳೇ ಇಲ್ಲದೇ ಇರುವ ಕಾರಣ ಬಹಳಷ್ಟು ಜನ ಒತ್ತಡಕ್ಕೆ ಸಿಲುಕಿ ಜೀವನವನ್ನು ಕೊನೆ ಮಾಡ್ಕೊಂಡಿರೋದನ್ನು ನಾವು ನೋಡ್ಬೋದು. ಬಹಳ ದೊಡ್ಡ ವ್ಯಕ್ತಿಗಳೇ ಅನ್ಬೋದು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು. ಏಕೆಂದರೆ ಆ ಥರ ಅವರಿಗೆ ಅವರ ಅರಿವಿಗೆ ಬರುವಂತಹ ಕೆಲವು ಪ್ರೋತ್ಸಾಹದಾಯಕ ನುಡಿಗಳನ್ನು ಹೇಳದೆ ಬೇಕಿರುತ್ತದು. ಹಾಗಾಗಿ ಡೊಪಮೈನ್ ಆಗ್ಬೋದು, ಆಕ್ಸಿಟಾಸಿನ್, ಒಳ್ಳೆಯ ಮಾತೇನಾಗುತ್ತೆ, ನಮ್ಮ ಮೂಡನ್ನ ಚೇಂಜ್ ಮಾಡುತ್ತೆ. ಸೆರೋಟೋನಿನ್ ಆಗಿರಬಹುದು, ಈ ಥರ ಎಂಡಾರ್ಫಿನ್, ಈ ಥರ ಎಲ್ಲ ಒಳ್ಳೆಯ, ಜೊತೆಗೆ ಗಾಬಾ ಸಹ ಬಿಡುಗಡೆ ಜಾಸ್ತಿ ಆಗುತ್ತೆ. ಇನಿಬಿಟರಿ, ನಮಗೇನೇ ಎಮೋಷನ್ಸ್ಗಳಿದ್ರು ಅದನ್ನ ಇನಿಬಿಟ್ ಮಾಡುವಂಥ ಗಾಬಾನು ಚೆನ್ನಾಗಿ ಬಿಡುಗಡೆಯಾಗುತ್ತೆ. ಮೆದುಳಿನಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಗಳು ಬಿಡುಗಡೆಯಾಗುತ್ತೆ. ನಮ್ಮ ಮೆದುಳನ್ನ ಚೆನ್ನಾಗಿಡೋಕ್ಕೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ದೈಹಿಕ ಆರೋಗ್ಯನೂ ಏಕೆಂದರೆ ಬಹಳಷ್ಟು ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳು. ಹಾಗಾಗಿ ನಮ್ಮ ಮೆದುಳು, ನಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಯಿತು ಅಂದರೆ
ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿದ್ದಾಗ ನಮ್ಮ ಸಾಮಾಜಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ವ್ಯಕ್ತಿಯನ್ನು ಎಲ್ಲರೂ ಇಷ್ಟಪಡ್ತಾರೆ. ಆ ವ್ಯಕ್ತಿ ಬಹಳ ಅವನು ಒಂದು ಅಮೂಲ್ಯವಾದ ಸಮಾಜಕ್ಕೆ ಆತ ಒಂದು ಕೊಡುಗೆ ಅನ್ನುವ, ಬರೀ ಸಮಾಜಕ್ಕಲ್ಲ, ಕುಟುಂಬಕ್ಕೆ, ಆ ಒಂದು ನೆಂಟರಿಷ್ಟರಿಗೆ, ಆ ಸಮಾಜಕ್ಕೆ ಆತ ಒಬ್ಬ ಕೊಡುಗೆಯಾಗಿರ್ತಾನೆ. ಹಾಗಾಗಿ ಮನೆಯಲ್ಲಿ ಬರುವ ಎಲ್ಲ ಸಮಸ್ಯೆಗಳು, ಮನೆಯಲ್ಲೇ ಆಗಿರ್ಬೋದು, ನೆಂಟರಿಷ್ಟರಾಗಿರ್ಬೋದು, ಸ್ನೇಹಿತ ವರ್ಗ ಆಗಿರ್ಬೋದು, ನಾವು ಕೆಲಸ ಮಾಡುವ ಜಾಗ ಆಗಿರ್ಬೋದು, ಎಲ್ಲ ಕಡೆ ನಮಗೇನಾದರೂ ಸಮಸ್ಯೆ ಆಗ್ತಾ ಇದೆ ಅಂದರೆ ಕಾರಣ ನಾವು ಮಾತನಾಡುವ ರೀತಿ, ಯೋಚಿಸದೆ ಮಾತನಾಡುತ್ತಿರುವ ಕ್ರಮ. ಹಾಗಾಗಿ ಮಾತನಾಡುವ ಮೊದಲು 4 ಮಂತ್ರಗಳು ಅಂತಲೇ ಅನ್ಬೋದು. ಬೀಜಾಕ್ಷರ ಮಂತ್ರ ಅದು ಇದು ಅಂತೆಲ್ಲ ಹೇಳ್ತೀವಲ್ಲ, ಅದಕ್ಕಿಂತ ಇದು ಹೆಚ್ಚು ನಮ್ಮ ಜೀವನದಲ್ಲಿ ಅಳವಡಿಕೆಯನ್ನು ನಾವು ಮಾಡ್ಕೋಬೋದು. ಇದು ಸತ್ಯವೇ, ಇದು ಹಿತಕರವೇ, ಇದು ಅಗತ್ಯವೇ, ಇದು ಸೂಕ್ತವೇ ಎನ್ನುವ 4 ಮಾತುಗಳನ್ನು ನಾವೇನಾದರೂ ಗಮನದಲ್ಲಿಟ್ಕೊಂಡು ಮಾತಾಡಿದ್ರೆ ಖಂಡಿತವಾಗಲೂ ಸಮಾಜ ನಮ್ಮನ್ನು ನೆನೆಸಿಕೊಳ್ಳುವಂತಹ ವ್ಯಕ್ತಿಯ ರೀತಿ ನಾವು ಬದುಕ್ತೀವಿ. ಕಡೆಯವರೆಗೂ ಅವರು ನಮ್ಮನ್ನು ನೆನೆಸ್ಕೊಂತಾರೆ. ನಾವೊಂದು ರೋಲ್ ಮಾಡೆಲ್ ಆಗಿ, ಒಂದು ಮಾದರಿಯಾಗಿ ಸಮಾಜದಲ್ಲಿ ಇರ್ತೀವಿ. ನಮ್ಮಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಸಮಾವಾಚ ಅಂತ ಬುದ್ಧ ಏನು ಹೇಳ್ತಾರೆ, ತಾಳ್ಮೆಯಿಂದ ಸಾವಧಾನವಾಗಿ ಮಾತನಾಡೋದಿದೆಯಲ್ಲ, ಅದು ಎಲ್ಲ ಕಾಯಿಲೆಗಳಿಗೆ ಮದ್ದು ನೀಡುವ, ಆ ರೋಗವನ್ನು ನಿವಾರಣೆ ಮಾಡುವ ಒಂದು ಸಂಜೀವಿನಿ ಅಂತಲೇ ಹೇಳಬಹುದು. ನಮಸ್ಕಾರ.